ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ RCB ಫೈನಲ್ ಮ್ಯಾಚ್ ಇತ್ತು. ಸೊ ಫೈನಲ್ ಮ್ಯಾಚ್ ಗೆದ್ದಿದೆ ಅಂತ ನಂಗೆ ಗೊತ್ತು. ಸೊ ನನ್ನ ಡೇ ಇವತ್ತು RCB ಮ್ಯಾಚ್ ಜೊತೆ ಯಾವ ಥರ ಇತ್ತು ಅಂದರೆ ಮ್ಯಾಚ್ ನೋಡ್ಕೊಂಡು ದೇವರಣೆಗೆ ಬೆಳಗ್ಗೆಯಿಂದ ಊಟ ತಿಂದಿದ್ದು ವಿಡಿಯೋ ಮಾಡಲಿಲ್ಲ, ಏನಂದರೆ ಏನೂ ವಿಡಿಯೋ ಮಾಡಿಲ್ಲ. ಬಿಕಾಸ್ ಎಲ್ಲನೂ ಬೇಗ ಮಾಡಿ ಮ್ಯಾಚ್ ನೋಡೋಕೆ ಕೂತ್ಕೋಬೇಕು ಅಂತೇಳಿ. ಸೊ ಕರೆಕ್ಟಾಗಿ ಅದು ಏನು ಪ್ರೀ ಮ್ಯಾಚ್ ಎಲ್ಲ ಅದು ಬರುತ್ತಲ್ಲ ಅದನ್ನೆಲ್ಲ ನೋಡಬೇಕು ಅಂತೇಳಿನೇ ಬೇಗ ಕೆಲಸ ಮುಗಿಸ್ದೆ. ಅದಕ್ಕೋಸ್ಕರ ಬೇಗ ಎಲ್ಲ ಮಾಡಿ ಬೇಗ ಕೂತ್ಕೊಂಡ್ವಿ. ಆಮೇಲೆ ಪಾಪುಗೇನೆ RCB ಟಿ ಶರ್ಟ್ ಆರ್ಡ್ರ್ ಮಾಡಿ ನನ್ನ ತಮ್ಮ ತರಿಸ್ಕೊಟ್ಟಿದ್ದ, ಅದು ಆನ್ಲೈನಿಂದ. ಸೊ ಅದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದು. ಸೊ ಅದ್ರ ಬಗ್ಗೆ ಡೀಟೇಲ್ಸು ನಂಗೆ ತುಂಬ ಜನ ಕೇಳ್ತಾ ಇದ್ರು. ಸೊ ನೋಡಿ, ಇದೇ ಟಿ ಶರ್ಟು ಪಾಪು ನೇಮ್ನ ಪ್ರಿಂಟ್ ಮಾಡಿ, ಅವಳು ಡೇಟ್ ಆಫ್ ಬರ್ತ್ 16 ಅಂತೇಳಿ. ಸೊ ಅದನ್ನು ಪ್ರಿಂಟ್ ಮಾಡಿ ಅದ್ರ ಮೇಲೆ ಗನಿಷ್ಕಾ ಅಂತ ನೇಮು ಪ್ರಿಂಟ್ ಮಾಡಿ ಅದನ್ನು ಹಾಕ್ಸಿ ಅವಳಿಗೆ ಮ್ಯಾಚ್ ನೋಡ್ಕೊಂಡು ಹಂಗೆ ಅವಳಿಗೆ ರೆಡಿ ಮಾಡಿ ಒಂದಷ್ಟು ಫೋಟೋಶೂಟ್ಸ್, ಅವಳದು ಫೋಟೋಶೂಟ್ ಮಾಡಿ ಹಾಗೆ ವೀಡಿಯೋಸ್ನ ಸ್ವಲ್ಪ ಶೂಟ್ ಮಾಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅವಳಿಗೆ ಟಿ ಶರ್ಟು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೇಮು ಪುಟಾಣಿ RCB ಪಾಪು ಥರ ಕಾಣಿಸ್ತಿದ್ಲು, ಸಕ್ಕದಾಗಿತ್ತು. ಆಮೇಲೆ ನಾವು ಮ್ಯಾಚ್ ನೋಡ್ಕೊಂಡು, ಆ್ಯಕ್ಚುಲಿ ನಾನು ಟಿ ಶರ್ಟ್ ತೊಗೊಂಡಿದ್ದಾಗ ಇಸತ್ತು ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಮನು ಇವತ್ತು ಮ್ಯಾಚ್ ನೋಡೋಕ್ಕೆ ಯಾವುದೋ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೋ ಯಾವುದೋ ಒಂದು ಏರಿಯಾಗೆ ಹೋಗಿದ್ದಾರೆ. ಸೊ ಅಲ್ಲಿ ಮೇ ಬಿ ಮನು ಹಾಕ್ಕೊಂಡು ಹೋಗಿರ್ಬೋದು ಅಂದರೆ ಸುಮ್ಮನೆ ಅದೇ ಅಲ್ಲೇ ಇತ್ತು ಶರ್ಟ್. ಇಲ್ಲಾಂದರೆ ನಾನು ಟಿ ಶರ್ಟ್ ತೆಗೆಸ್ಕೊಂಡು ಹಾಕ್ಕೊಂಡು ಇಬ್ಬರು ಹಾಕ್ಕೋಬೋದಾಗಿತ್ತು ಅಂತ ಅಂದ್ಕೊಂಡೆ. ಸೊ ಅದು ಅಲ್ಲೇ ಇದ್ದಿದ್ದರಿಂದ ಸುಮ್ಮನೆ ಅದೇ ಇರಲಿ ಅಂತೇಳಿ. ಸೊ ಪಾಪುಗಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಬಂದಿದೆ. ಇದರ ಡೀಟೇಲ್ಸ್ ಬೇಕಾದ್ರೆ ನನ್ನ ಸ್ಕ್ರೀನ್ ಮೇಲೆ ನನಗೆ ವಾಟ್ಸಪ್ ನಂಬರ್ ಇದೆ. ಸೊ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮಗೆ ಬೇಕಂದರೆ ನಿಮ್ಮ ಪಾಪು ಸೈಜ್ನ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಇನ್ನು ಸ್ವಲ್ಪ ಲೂಸಾಗಿ ಪಾಪುಗೆ ಫಿಟ್ಟಾಗಿಲ್ಲ ಪ್ರಾಪರಾಗಿ, ಇನ್ನೂ ಒಂದು ಸ್ವಲ್ಪ ದೊಡ್ಡಲಾದ್ಮೇಲೆ ಸಹ ಹಾಕ್ಬೋದು. ನಂಗೆ ಮೇನ್ ಇವಾಗಕ್ಕಿಂತ ಇನ್ನು ಸ್ವಲ್ಪ ದೊಡ್ಡಲಾದ್ಮೇಲೆ ಇನ್ ಕೇಸ್ ನಾವೇನಾದರೂ ಮ್ಯಾಚ್ ನೋಡೋಕೆ ಹೋದಾಗ ಅವಾಗ ಪಾಪುನ ಕರ್ಕೊಂಡು ಹೋದಾಗ ಈ ಥರ ಟಿ ಶರ್ಟ್ಸ್ ಎಲ್ಲ ಕರ್ಕೊಂಡು ಹೋಗೋಣ ಅಂತೇಳಿ ಆ ಥರ ಮಾಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿರೋದು. ಇವಾಗ ಆ್ಯಕ್ಚುಲಿ ಇದು ಒಂಥರ ಸ್ಪೆಷಲ್ ಸೀಸನ್ ಗೈಸ್, ನಿಜವಾಗ್ಲೂ 18th ಸೀಸನ್ನು. ಸೊ ನಮಗೆ ವಿಕ್ಟ್ರಿ ಸಿಗಿರೋ ಸೀಸನ್ನು. ಸೊ ಹೆಂಗೆ ತಾನೇ ಮರೆಯೋಕ್ಕಾಗುತ್ತೆ, ನಿಜವಾಗ್ಲೂ ಒಂಥರ ಮೈ ಗಾಡ್, ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ ಆ ಒಂದು ವರ್ಡ್ಸ್ನ. ಸೊ ಎಷ್ಟು ಖುಷಿ ಆಯ್ತು ಅಂದರೆ ಮ್ಯಾಚ್ ವಿನ್ ಆಗಿದ ತಕ್ಷಣ. ಸೊ ಅದು ಮ್ಯಾಚ್ ವಿನ್ ಆಗಿದ್ದ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಪಾಪಗೆ ಫೋಟೋಶೂಟು ಅಂದರೆ ಫೋಟೋಸು, ಇದು ಡ್ರೆಸ್ಸು ಹಾಕಿ, ಆಮೇಲೆ ಜೀನ್ಸ್ ಶಾರ್ಟ್ಸ್ ಒಂದು ಹಾಕಿ ಇದನ್ನ ಫೋಟೋಶೂಟ್ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ನಾರ್ಮಲ್ ಒಂದಷ್ಟು ಫೋಟೋಸ್ನ ಇಟ್ಕೊತಾ ಇದ್ದೆ. ಅವಳಂತೂ ಎಷ್ಟು ಖುಷಿಯಾಗಿ ಒಂದು ಮ್ಯಾಚ್ ಇದು. ನಾವು ಯೂಶ್ವಲಾಗಿ ಕೆಳಗಡೆ ಮನೇಲಿ TV ಹಾಕೋದಿಲ್ಲ, ಅಂಗಡಿಯಲ್ಲಿದೆ. ಮೇಲೆಗಡೆ TV ಹಾಕ್ಕೊಂಡು ನೋಡ್ಕೊಂಡು ಅವಳಿಗೆ ರೆಡಿ ಮಾಡ್ತಿದ್ದಾರೆ. TVನೇ ನೋಡ್ಕೊಂಡು ಆರಾಮಾಗಿ ಒಂಥರ ನೋಡ್ಕೊಂಡಿದ್ದಾಳೆ. ಸೊ ಇಟ್ ವಾಸ್ ಲೈಕ್ ಮ್ಯಾಚ್ ನೋಡೋದಂತೂ ಸಕ್ಕದಾಗಿತ್ತು. ನಂಗೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬೆಳಗ್ಗೆಯಿಂದ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಕರೆಕ್ಟಾಗಿ ಏನಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಇದರಿಂದ ಬೇಗ ಎಲ್ಲನೂ ಕೆಲಸನೂ ಬೇಗ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡು ರೆಸ್ಟ್ ಮಾಡಿದೆ. ಬಿಕಾಸ್ ಅದಾದಮೇಲೆ ನೈಟಿಗೆ ನಿದ್ದೆ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಅಂಥೇಳಿ ನೈಟಾಗಿ ರೆಸ್ಟ್ ಮಾಡಿ ಆಮೇಲೆ ಪಾಪುಗೆ ನೀಟಾಗಿ ಆ್ಯಕ್ಚುಲಿ ತಲೆಗೆ ಸ್ನಾನ ಮಾಡಿಸಿರಲಿಲ್ಲ ಮೊನ್ನೆ ನಾಮಕರಣ ದಿವಸ. ಅವತ್ತೆಲ್ಲ ತಲೆಗೆ ಎಣ್ಣೆನು ಅಪ್ಲೈ ಮಾಡಿಲ್ಲ ಅಂತೇಳಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ವಿ. ಸೊ ಹಂಗೆ ಇರಲಿ ಅಂತೇಳಿ ಎಡ್ಜೂಟ್ ಹಾಕಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಕೂದಲು ತೆಳು ಕಾಣಿಸ್ತಿದೆ. ಸೊ ಅದು ಬಿಟ್ಟರೆ ಇನ್ನೆಲ್ಲೂ ಚೆನ್ನಾಗಿ ಅಳವಂತೂ ಎಷ್ಟು ಪ್ರಿಟಿಯಾಗಿತ್ತು ಅಂತಂದರೆ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್. ಸೊ RCB ಆಮೇಲೆ ಪಂಜಾಬ್ ಫೈನಲ್ಸ್ ಮ್ಯಾಚ್ ನಡೀತಾ ಇದೆ. ಸೊ ನೋಡ್ಬೋದು, ಸೊ ನಡೀತಾ ಇದೆ. ಸೊ ಅದನ್ನು ಜಾಸ್ತಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅದು ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಇದರಲ್ಲಿ ಸ್ಕ್ರೀನಲ್ಲಿ. ಅದಕ್ಕೋಸ್ಕರ ಕುತ್ಕೊಂಡು ಡೀಪಾಗಿ ಆಲ್ಮೋಸ್ಟ್ ಫಸ್ಟ್ ಇನ್ನಿಂಗ್ಸ್ ಆಗಿದೆ, ಸೆಕೆಂಡ್ ಇನ್ನಿಂಗ್ಸ್ ನೋಡ್ತಾ ಇದ್ದೀವಿ. ಸೊ ಮ್ಯಾಚ್ ಎಲ್ಲ ನಮ್ಮ ಕಡೆಗೆ ಸ್ವಲ್ಪ 4 ವಿಕೆಟ್ಸ್ ಆಗಿದೆ. ಸೊ ಎಲ್ಲ ನೋಡ್ತಾ ಇದ್ದೀವಿ. ನನಗಂತೂ ಎಷ್ಟು ಸಮಾಧಾನವಾಗಿ ನೋಡ್ತಾ ಇದ್ದೀನಿ ಕುತ್ಕೊಂಡು. ಇವತ್ತು ಜಿಮ್ಮಿಗೆ ಸಹ ಹೋಗಿಲ್ಲ ಗೈಸ್, ಕುತ್ಕೊಂಡು ನೀಟಾಗಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀವಿ. ಸೊ ನೋಡೋಣ, ಪಕ್ಕ ಇವತ್ತು RCB ಎಲ್ಲದು ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಗೈಸ್ ಹೊಡಿಯೋಕ್ಕೆ ಅಂತೇಳಿ. ಪಾಪುಗೆ ಎಲ್ಲ ನೀಟಾಗಿ ಡ್ರೆಸ್ಸಸ್ ಎಲ್ಲ ಹಾಕಿ ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ. ಚೆನ್ನಾಗಿ ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ ವೀಡಿಯೋನ, ಫೋಟೋಸ್ ಎಲ್ಲ ಹಾಕಿದೆ. ಸೊ ಸಕ್ಕದಾಗಿ ಬಂದಿದೆ. ಆಮೇಲೆ ಇವಾಗ ಮ್ಯಾಚ್ ನಡೀತಾ ಇದೆ, ನಮ್ಮದು ಮ್ಯಾಚ್ ಪಕ್ಕ ನಡೀತಾ. ನನಗಂತೂ ಒಂದೊಂದು ವಿಕೆಟ್ ಹೋದಾಗೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಅಷ್ಟು ಖುಷಿ ಆಗ್ತಾಯಿದೆ. ಸೊ ಪಾಪ ಹರ್ಷಿತಾಗೆ ಕೆಲಸ ಇರೋದ್ರಿಂದ ಕಂಪ್ಯೂಟ್ರ್ ಕೆಳಗಡೆ ಇದೆ, ಅದಕ್ಕೆ ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ದಾಳೆ. ಇಲ್ಲಿ ನಾನು ಮೇಲೆ ಬಂದು ನೋಡ್ತಾಯಿದ್ದೀನಿ. ಪಾಪುನ ಮಲಗಿಸಿದ್ದೀನಿ, ಆರಾಮಾಗಿ ಮಲಗಿದ್ದಾಳೆ. ಸೊ ಏನೂ ತೊಂದರೆ ಇಲ್ಲ. ಇವಾಗ ಮ್ಯಾಚ್ ಗೆದ್ದಿದ ತಕ್ಷಣ ಹೋಗಿ ಪಟಾಕಿ ಹೊಡಿಬೇಕು ಕೆಳಗಡೆ. ಪಟಾಕಿ ಹೊಡೆದ್ಬಿಟ್ಟು ಫುಲ್ಲು ನಮ್ಮ RCB ಹೇಟರ್ಸ್ಗೆಲ್ಲ ಸ್ವಲ್ಪ ಹೊಡಿಸ್ಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಸೊ ಫುಲ್ ಹ್ಯಾಪಿ. ಆ್ಯಕ್ಚುಲಿ ನೈಟು ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಪಾಪುಗೆ. ಅದೇ ಸ್ವಲ್ಪ ಕ್ರ್ಯಾಂಕಿ ಆಗಿಲ್ಲ ಪಾಪು, ಯಾಕೋ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅವಳಿಗೆ. ಅದಕ್ಕೋಸ್ಕರ ಅವಳು ನಿದ್ದೆ ಮಾಡಿಲ್ಲ, ನನಗೂ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಸೊ ನಾನು ನೈಟ್ ನಿದ್ದೆ ಇಲ್ಲ ಕರೆಕ್ಟಾಗಿ. ಆಮೇಲೆ ಇವತ್ತು ಮ್ಯಾಚ್ ನೋಡಿ ಇವತ್ತು ಮಲಗೋಷ್ಟರಲ್ಲಿ ಆಲ್ಮೋಸ್ಟು ಸ್ಟೇಟಸ್ ಎಲ್ಲ ಹಾಕಿ ಪಟಾಕಿ ಎಲ್ಲ ಹೊಡೆದು ಎಲ್ಲ ಮಲಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 12 ಆಗೋಗುತ್ತೆ, 12:30 ಆಗೋಗುತ್ತೆ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳು. ಸೊ ಇದೇ ಥರನೇ ಆಗೋಗ್ಬಿಡುತ್ತೆ. ನೋಡೋಣ ಯಾವ ಥರ ಆಗುತ್ತೆ, ಬನ್ನಿ ಇವತ್ತು ಹಂಗೆ ಮ್ಯಾಚ್ ನೋಡೋಣ ಏನಾಗುತ್ತೆ ಅಂತೇಳಿ. ಗೈಸ್ ವಿಕೆಟ್
ವದೇರಾ ಸ್ಮ್ಯಾಶ್. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ 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 ನಮ್ಮದೇ. ಓ ಮೈ ಗಾಡ್. ಸಮಾಧಾನ. ಇವಾಗ ತಾನೇ ಅವ್ರು ಹೇಳ್ತಾಯಿದ್ರು ಕಮೆಂಟ್ರಿ ಕೊಡೋರು. ಸೊ RCB ಅವ್ರು ಇನ್ನೂ ಕೂಲಾಗಿರಂಗಿಲ್ಲ, ವದೇರಾ ಇದ್ದಾರೆ ಇನ್ನೂ ಅಂತ ಹೇಳ್ತಾಯಿದ್ರು. ಸೊ ಅಷ್ಟರಲ್ಲಿ ವಿಕೆಟ್ ಬಂದು ಏನು ಮಸ್ತು ಗೈಸ್. ಓ ಮೈ ಗಾಡ್. ನಮಗಂತೂ ಜೀವ ಬಾಯಿ ಬಂದ್ಬಿಟ್ಟಿತ್ತು, ಎತ್ತೆತ್ತಲ್ಲ ಅರ್ಧೈದು ಅವಾಗಿಂದ. ಸೊ ಗೈಸ್ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿಯಾಗಿ, ಪಟಾಕಿ ಹೊಡೆಯೋಕ್ಕೆ ರೆಡಿಯಾಗಿ. ಸೊ ಗೈಸ್ ನಾನೇನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೋಗಲ್ಲ, ರಾ ಎಮೋಷನ್ಸ್ ಹಂಗಂಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನೇ ನೋಡಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಷ್ಟು ಖುಷಿಯಾಗಿದೆ ನನ್ನ ನಿಜವಾಗ್ಲೂ. ಕೊಹ್ಲಿ ಎತ್ತಿನ ನಂಗೆ ಹೇಳೋ ಬಂದ್ಬಿಟ್ಟು ನಂಗೆ ಖುಷಿ ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ನಿಜವಾಗ್ಲೂ ಒಳಗೆ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಬೇಕು ಗೈಸ್. ನಮ್ಮ RCB ಗೆದ್ದಿದೆ ಗೈಸ್, ಗೆದ್ದಿದೆ. ಇವಾಗ ಪಟಾಕಿ ಹೊಡಿಬೇಕು, ಏಬೇಡಿ ವಿರಾಟ್ ಕೊಹ್ಲಿ. ಸೊ ಎಲ್ಲರೂ ನೋಡಿ ನನಗಂತೂ ಫುಲ್ ಓ ಮೈ ಗಾಡ್. ಕೊಹ್ಲಿ ನೋಡಿ ಗೈಸ್, ಕಣ್ಣಲ್ಲಿ ನೀರು ಹೋಗ್ಬಿಟ್ಟು ನನಗೆ ನಿಜವಾಗ್ಲೂ ಒಂಥರ ಹೋಯ್ತು ಪಾಪ. ಅವರೆಲ್ಲ ಒಂಥರ ಲೆಜೆಂಡ್ರಿ ಪ್ಲೇಯರ್ಸ್. ಬಂದೆ ಪಟಾಕಿ ಹೊಡಿಬೇಕು ಕರೀತಿದ್ರೆ. ಬನ್ನಿ ಫಸ್ಟ್ ಪಟಾಕಿ ಗೈಸ್, ಕಮಾನ್ ಲೆಟ್ಸ್ ಪಟಾಕಿ ಹೊಡಿಯೋ ನಾವು. ಏ ಪಾಪು ಇಲ್ಲೇ ಅವಳೆ, ಅಷ್ಟು ಆ ಫೀಲ್ಡಲ್ಲ ಅನಿಸುತ್ತೆ ನೋಡು. ಅಲ್ಲೆಲ್ಲ ಶಾರ್ಟ್ಸೇ ಅದು. ಓಕೆ ಶಾರ್ಟ್ಸು. ಓಹೋ ಆಲ್ರೆಡಿ ಪಟಾಕಿ ಎಲ್ಲ ಡಮ್ 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 ಬರೀ. ಹಾಂ ಎಲ್ಲ ಇಕ್ಲಿ ಬಿಡ. ಮನಿ RCB ಗೆದ್ದು. ಎಷ್ಟು ಹಿಡ್ದ? ಹಾಂ. ಹಾಂ ಸ್ಟಾರ್ಟ್. ನಾಯಿ ಕಣ್ಣು, ಹಂದಿ ಕಣ್ಣು, ಪಿಚಚಿ ಕಣ್ಣು, ಗುಬ್ಬೆ ಕಣ್ಣು, ಬಸ್ರಿ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗೋಗ್ಲಿ. ಬರ್ರಿ ನಿತಿ, ಬರ್ರಿ. ರೆಡಿ 3 2 1 ಗೋ. ಜೈ